ಆಯ್ತಾ. ಪೊಲೀಸರಿಗೆ ದುಡ್ಡು ಕೊಡದೆ ಏನು ನಡೆಯಲ್ಲ, ಕೈ ಬಿಸಿ ಮಾಡ್ಬೇಕು, ಇದೆಲ್ಲ ಕೇಳಿರ್ತೀರಲ್ಲ. ಹೀಗೆ ಬೆಂಕಿ ಭಾಷಣ ಮಾಡ್ತಿದ್ದ ಸಬ್ ಇನ್ಸ್ಪೆಕ್ಟರ್ ಅನಿತಾ ಮೇಡಮ್ನ ರಾಜಸ್ಥಾನದ ಜೈಪುರದಲ್ಲಿ ACB ಅವರು ಹಿಡ್ಕೊಂಡು ಕೂರಿಸ್ಕೊಂಡ್ಬಿಟ್ಟವ್ರೆ. ಪೊಲೀಸರು ಅಂದರೆ ಕೈ ಬೆಚ್ಚಿ ಮಾಡಲೇಬೇಕು ಅಂತ ಕೆಡ್ದ ಮಾತಾಡ್ಕೋತೀರಾ, ಕಷ್ಟ ಅಂತ ಬಂದರೆ ಪೊಲೀಸರ ಹತ್ರ ಓಡ್ ಬರ್ತೀರಾ ಅಂತಿದ್ರು ಮೇಡಮ್. ಹಂಗೆ ಓಡ್ ಬರ್ತಾರೆ ಅಂತ ಹಿಂಗೆಲ್ಲ ಕಾಡ್ಬೇಕಾ? ರಾಜಸ್ಥಾನದಿಂದ ಬಂದು ಬಂಗಾರದ ಅಂಗಡಿಯಿಂದ ಹಿಡಿದು ಪ್ಲಾಸ್ಟಿಕ್ ಕವರ್ ಮಾರೋವರೆಗೆ ಬರೋ ವ್ಯಾಪಾರಗಳನ್ನೆಲ್ಲ ಮಾಡ್ತಾರೆ ರಾಜಸ್ಥಾನಿಗಳಿಗೆ ಕೊಂಬಿನ ಬೆಂಗಳೂರಲ್ಲಿ. ಇಂಥದ್ದೊಂದು ರಾಜಸ್ಥಾನದ ಒಂದು ಫ್ಯಾಮಿಲಿನಲ್ಲಿ ಏನೋ ಡಿಸ್ಪ್ಯೂಟು ಡೌರಿ ಕೇಸ್ ಆಗ್ಬಿಟ್ಟಿದೆ. ಕೆಲವು ಪೊಲೀಸರಿಗೆ ಈ ಮಾರ್ವಾಡಿಗಳು, ಸೇಟುಗಳು, ರಾಜಸ್ಥಾನಿಗಳು ಅಂದರೆ ಒಂಥರ ಕರಿಯೋ ಸೂಳಿದ್ದಂಗೆ, ಎಷ್ಟು ಬೇಕೋ ಅಷ್ಟು ಹೆಂಗೆ ಬೇಕೋ ಅಂತ ಕೆರ್ಕೊಂಡ್ಬಿಡ್ತಾರೆ. ಕೇಸ್ ಹಾಕ್ದವ್ರ ಹತ್ರನೂ ಬಿಡಲ್ಲ, ಕೇಸ್ ಹಾಕ್ಸ್ಕೊಂಡವ್ರೂ ಬಿಡಲ್ಲ, ಎರಡೂ ಕಡೆ ಕುಯ್ಕೊಂಡ್ಬಿಡ್ತವೆ. ಈ ಕೇಸಲ್ಲೂ ಅದೇ ಆಗಿರೋದು ನೋಡಿ. ಡೌರಿ ಕೇಸ್ ಬೀಳ್ತಿದ್ದಂಗೆ ಅಕ್ಯೂಸ್ಡು ರಾಜಸ್ಥಾನಕ್ಕೆ ಓಡೋಗ್ಬಿಟ್ಟೈತೆ, ಆದರೂ ಬಿಡದಂಗೆ ಇವುಗಳು ಅಲ್ಲಿಗೆ ಹುಡ್ಕೊಂಡು ಹೋಗಿದ್ದಾವೆ ಅಂದರೆ ಇವುಗಳಿಗೆ ಪಕ್ಕ ಆಗೋತು, ಹೋದ್ರೆ ವ್ಯವಹಾರ ಪಕ್ಕ ಆಗುತ್ತೆ ಅಂತ. ಇಲ್ಲಿದ್ರೆ ಈ ಮೇಡಮು ಫ್ಯಾಮಿಲಿ ಮ್ಯಾಟ್ರಲ್ಲಿ ಇಷ್ಟೆಲ್ಲ ತಲೆ ಕೇಳಿಸ್ಕೊಂಡು ರಾಜಸ್ಥಾನದವ್ರಿಗೂ ಹೋಗ್ತಿತ್ತ. ಇಂಥ ಕೇಸಲ್ಲಿ HL ಸ್ಟೇಷನ್ಗೆ ಒಂದು ಹೆಣ್ಮಗಳು ಬಂದು ವರದಕ್ಷಿಣೆ ಕಿರ್ಕೊಳ್ಳೋ ಅಂತ ಕಂಪ್ಲೇಂಟ್ ಕೊಟ್ಟರೆ ಗಂಡ ಕೋರ್ಮಂಗದಲ್ಲಿದ್ರು ಕೂಡ ಹುಡುಕೊಂಡೋಗಿ ಹಿಡ್ಕೊಂಡ್ಬರೋದು ಕಷ್ಟ. ಅಂಥದ್ರಲ್ಲಿ ನಮ್ಮ HL ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಅನಿತಾ ಮೇಡಮು ಇಬ್ಬರು ಕಾನ್ಸ್ಟೇಬಲ್ನ ಕೊಟ್ಕೊಂಡು ಫ್ಲೈಟ್ ಹಿಡ್ಕೊಂಡು ರಾಜಸ್ಥಾನದ ಜೈಪುರದವ್ರಿಗೆ ಹೋಗಿ ಅಲ್ಲಿ ಒಂದು ಹೋಟೆಲಲ್ಲಿ ರೂಮ್ ಹಾಕೊಂಡು ಆರೋಪಿನ ಕನೆಕ್ಟ್ ಮಾಡಿಕೊಂಡು ಅರೆಸ್ಟ್ ಮಾಡಲ್ಲ, ಹಾಗೆ ಬಿಟ್ಟು ಹೋಗ್ತೀನಿ 2 ಲಕ್ಷ ಕೊಡು ಅಂತ ಡೀಲ್ ಕುದುರಿಸ್ಕೋತಾರೆ ಅಂದರೆ ಏನು ಸಣ್ಣ ಮಾತು. ಇದ್ರಲ್ಲಿ ಬೇಕಿದ್ರೆ ಚೆಕ್ ಮಾಡಿ ನೋಡಿ, ಇವ್ರು 3 ಜನ ಹೋಗಿದ್ದ ಫ್ಲೈಟ್ ಟಿಕೆಟ್ ಕೂಡ ಕಂಪ್ಲೇಂಟ್ ಕೊಟ್ಟವ್ರ ಹತ್ರನೇ ಹಾಕ್ಸ್ಕೊಂಡಿರ್ತಾರೆ. ಫ್ರೀಯಾಗಿ ರಾಜಸ್ಥಾನ ಟ್ರಿಪ್ಪು ಮಾಡ್ಕೊಂಡು 4 ಕಾಸು ದುಡ್ಡು ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದ ಅನಿತಾ ಮೇಡಮ್ಗೆ ಯಾಕೋ ಟೈಮ್ ಸಪೋರ್ಟ್ ಮಾಡಿಲ್ಲ ಅನ್ಸುತ್ತೆ. ಇಲ್ಲಿದ್ದಾಗಲೇ ಆ ಆರೋಪಿಗೆ ಇವುಗಳು ಅದು ಎಷ್ಟು ಟಾರ್ಚರ್ ಕೊಟ್ಟಿದ್ವೋ ಏನೋ, ರಾಜಸ್ಥಾನ ಬಂದರೂ ಬಿಡ್ತಿಲ್ವಲ್ಲ ಅಂತ ಅದು ತಲೆ ಕೆಟ್ಟು ಸೀದಾ ACB ಅವ್ರ ಹತ್ರ ಹೋಗ್ಬಿಟ್ಟು ಹಾಕೊಟ್ಬಿಟ್ಟೈತೆ. ಅವರು ಸೀದಾ ಬಂದು ಇವ್ರನ್ನ ಅದೊಪ್ಕೊಂಡವ್ರೆ. ನಮ್ಮ DK ಸಾಹೇಬರು ನೋಡಿದ್ರೆ ಕರಪ್ಷನ್ ಕಂಪ್ಲೀಟ್ ಕಂಟ್ರೋಲ್ ಮಾಡ್ತೀನಿ ಅಂತ ಭಾಷಣ ಮಾಡ್ತಾರೆ. ನಮ್ಮ ಪೊಲೀಸರು ನೋಡಿದ್ರೆ ರಾಜಸ್ಥಾನದವ್ರಿಗೂ ಹೋಗ್ಬಿಟ್ಟು ತಮ್ಮ ಕೀರ್ತಿ ಪತಾಕೆಯನ್ನು ಆರಿಸ್ತಾರೆ. ಇದಕ್ಕೆ ಇಲ್ಲಿ ಯಾರೋ ಒಬ್ಬರು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮರ್ಯಾದೆ ಕಳೆದ್ಬಿಟ್ಟು ಪೊಲೀಸರು ಇದ್ರ ನೈತಿಕ ಹೊಣೆ ಹೊತ್ಬಿಟ್ಟು ನಮ್ಮ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ರಾಜೀನಾಮೆ ಕೊಡಬೇಕು ಅಂತ ಪೋಸ್ಟ್ ಹಾಕ್ಕೊಡೋದು. ಇಷ್ಟಕ್ಕೆಲ್ಲ ರಾಜೀನಾಮೆ ಕೊಡೋಕ್ಕಾಗುತ್ತೆ ಅಂದರೆ ಈ 3 ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಿ 6 ತಿಂಗಳು ರೆಸ್ಟ್ ಕೊಟ್ಟವ್ರೆ. ಆಮೇಲೆ ಫ್ರೆಶ್ ಆಗಿ ಬಂದು ಡ್ಯೂಟಿ ಜಾಯ್ನ್ ಆಗ್ತಾರೆ. ಈ ಸಬ್ ಇನ್ಸ್ಪೆಕ್ಟರ್ ಅನಿತಾ ಮೇಡಮು ಪಾಪ ಬಡಮನೆ ಹೆಣ್ಮಗಳಂತೆ. ಈ ಮೇಡಮು 8ನೇ ಕ್ಲಾಸಲ್ಲಿ ಇದ್ದಾಗಲೇ ಅವ್ರು ಮೇಷು ಹೇಳಿದ್ರಂತೆ, ನೀನಿರೋ ಜೋರು ನೋಡಿದ್ರೆ ಪೊಲೀಸ್ ಆಗ್ಬಿಡಮ್ಮ ನೀನು ಅಂತ. ಅದನ್ನೇ ಚಾಲೆಂಜ್ ಆಗಿ ತಗೊಂಡು ತಲೆದಿಂಪೋಗ್ದಲ್ಲೇ ಪುಸ್ತಕ ಇಟ್ಕೊಂಡು ಎಚ್ಚರ ಆದಾಗಲೆಲ್ಲ ಎದ್ದು ಓದಿ PSI ಪರೀಕ್ಷೆ ಬರೆದು ಪೊಲೀಸ್ ಆಗ್ಬಿಡ್ತಂತೆ ಈ ಮೇಡಮ್. ಏನು ಬಂತು ಭಾಗ್ಯ, ಈ ಊಟಿ ಡ್ಯೂಟಿ ಮಾಡೋದಕ್ಕೆ ಅಷ್ಟೆಲ್ಲ ಕಷ್ಟಪಡ್ಬೇಕಿತ್ತ ಅನ್ಸುತ್ತೆ. ಡ್ಯೂಟಿ ಹೆಂಗಾದ್ರೂ ಆಗಲಿ ಮೇಡಮ್ ಭಾಷಣ ಮಾತ್ರ ಸೂಪರ್ ಕಂಡ್ರಿ, ಬೆಂಕಿ, ಒಂದೊಂದು ಮಾತುಗಳು ಮುತ್ತುಗಳು.